ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 11 ಶುರುವಾಗುತ್ತೆ. ಈಗ ಹೊಸ ಕಾನ್ಸೆಪ್ಟ್ ರಿಲೀಸ್ ಮಾಡಿದರೆ ಸ್ವರ್ಗ ನರಕ ಅಂತ. ಇನ್ನೊಂದೇನಂದ್ರೆ ವಿಶೇಷವಾಗಿ ಇಡೀ ಬಿಗ್ ಬಾಸ್ ಇಷ್ಟರಲ್ಲೇ ಮೊದಲ ಬಾರಿ ಸಾಟಾಡನೆ ಕಂಟೆಸ್ಟೆಂಟ್ ಲಿಸ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ, ರಿವೀಲ್ ಮಾಡ್ತಾರೆ. ಫ್ಯೂ ಕಂಟೆಸ್ಟೆಂಟ್ಸ್ ಅಷ್ಟೇನೆ. ಕೆಲವು ಜನ ಏನ್ ಅರ್ಥ ಮಾಡ್ಕೊಂಡಿದ್ರೆ ಫ್ಯೂ ಅಂದ್ರೆ 5 ಅನ್ಕೊಂಡಿದ್ದಾರೆ. 5 ಜನ ಅಲ್ಲ, ಫ್ಯೂ ಅಂದ್ರೆ ಕೆಲವ್ರನ್ನ ಹೆಸರುಗಳನ್ನ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ಸಾಟರ್ಡೆ ರಾಜಾ ರಾಣಿ ಗ್ರ್ಯಾಂಡ್ ಫೆನಾಲೆಯಲ್ಲಿ ಆ ಫೆನಾಲೆಯಲ್ಲಿ ಅನೌನ್ಸ್ ಮಾಡಿದಾಗ ನಿಮ್ಗೆ 1 ಡೇ ಟೈಮ್ ಇರುತ್ತೆ. ಆ 1 ಡೇ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಏನಂತ, ಯಾರನ್ನ ಸ್ವರ್ಗಕ್ಕೆ ಕಳಿಸ್ಬೇಕು, ಯಾರನ್ನ ನರಕ ಕಳಿಸ್ಬೇಕಂತ ಆ ಕಾನ್ಸೆಪ್ಟ್ ಇದೆ. ಬಟ್ ನನ್ಗನ್ಸಿ ಮಟ್ಟಿಗೆ ನನ್ನ ಪ್ರಿಡಿಕ್ಷನ್ ಪ್ರಕಾರ, ನನ್ನ ಅನಾಲಿಟಿಕ್ ಪ್ರಕಾರ ಏನಂದ್ರೆ ಅವ್ರು ಆಲ್ರೆಡಿ ಸೆಲೆಕ್ಟ್ ಮಾಡಿರ್ತಾರೆ. ಇಂತರ್ಗೆ ಕಳಿಸ್ಬೇಕು, ಇಂತರ್ನ ಇವ್ರಿಗೆ ಕಳಿಸ್ಬೇಕಂತ. ಯಾಕೆಂದ್ರೆ ಶನಿವಾರನೇ ಶೂಟ್ ಆಗೋದು ಬಿಗ್ ಬಾಸ್ ಸೀಸನ್ 11. ಮತ್ತೆ ನಾವ್ ಯಾವಾಗ ವೋಟ್ ಮಾಡ್ತೀವಿ, ಅವ್ರು ಯಾವಾಗ ಸೆಲೆಕ್ಟ್ ಮಾಡ್ತಾರೆ, ಅವ್ರಿಗೆ ಆ ಬೇರೆ ಇದು ಬೇರೆ ಅದು ಬೇರೆ ಅಂತ ಯಾವಾಗ ಕಳಿಸ್ತಾರೆ ಹೇಳಿ? ಖಂಡಿತಲೂ ಸಾಧ್ಯ ಇಲ್ಲ. ಓಟ್ಸ್ ಮಾಡಕ್ ಹೇಳ್ತಾರೆ, ಓಟ್ಸ್ ಮಾಡಿದ್ಮೇಲೆ ಆಮೇಲೆ ಚೇಂಜ್ ಮಾಡ್ಬೋದು. ಬಟ್ ನನ್ನ ಅನಾಲಿಟಿಕ್ ಪ್ರಕಾರ ಅವ್ರು ಆಲ್ರೆಡಿ ಡಿಸೈಡ್ ಮಾಡಿರ್ತಾರೆ, ನಮ್ ಓಟ್ ಕೌಂಟ್ ಮಾಡ್ಕೊಂತಾರೆ. ಬಟ್ ಇವರೇ ನರ್ಕಕ್ಕೆ ಹೋಗ್ಬೇಕು, ಇವರೇ ಸ್ವರ್ಗಕ್ಕೆ ಹೋಗ್ಬೇಕು ಅಂತೇಳಿ ಅವ್ರ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಅವರು ಇಂಟರ್ವ್ಯೂ ಮಾಡಿದಾಗ, ಅವ್ರ ಮಾತು ಕೇಳಿದಾಗ, ಅವ್ರ ವ್ಯಕ್ತಿತ್ವ ನೋಡಿದಾಗ ಅವ್ರು ಆಲ್ರೆಡಿ ಡಿಸೈಡ್ ಮಾಡಿರ್ತಾರೆ ಚಾನಲ್ ಅವ್ರು ಇಂತರ ಕಳಿಸ್ಬೇಕಂತೇಳಿ. ಬಟ್ ನಮ್ಮ ಒಪಿನಿಯನ್ ತಗೊಂತಾರ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂದ್ರೆ ನೋಡಿ, ಈಗ ಫ್ಯೂ ಕಂಟೆಸ್ಟೆಂಟ್ಸ್ ಅಂದ್ರೆ ಕೆಲವ್ರನ್ನ ಸೆಲೆಕ್ಟ್ ಮಾಡಿ ತಗೊಂಡಾಗ ಆ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅದಾದ್ಮೇಲೆ ಏನ್ ಮಾಡ್ತಾರೆ, ಇವರು ತಗೊಂಡೋಗಿ ಬ್ಯಾಚ್ ಮಾಡ್ತಾರೆ. ಕೆಲವ್ರು ಅಂದ್ರೆ ಫ್ಯೂ ಕಂಟೆಸ್ಟೆಂಟ್ಸ್ ಅಂದ್ರೆ ಕೆಲವ್ರು, ಆ ಕೆಲವ್ರನ್ನ ನರಕ ಬೇರೆ ಸ್ವರ್ಗ ಬೇರೆ ಅಂತ ಆಲ್ರೆಡಿ ರಾಜಾರಾಣಿ ಈಗ ಸಂಡೇ ಎಪಿಸೋಡ್ ಅಲ್ಲಿ ಡಿಸೈಡ್ ಮಾಡಿರ್ತಾರಲ್ವಾ. ಆ ಡಿಸೈಡ್ ಮಾಡಿದ್ಮೇಲೆ ಈ ಗ್ರೂಪ್ ಬೇರೆ ಕಂಡೀಷನ್ ಬರ್ತಾ ಇರ್ತಾನೆ. ಇನ್ನು ಇರೋ 16 ಜನದಲ್ಲಿ, ಆ 16 ಜನದಲ್ಲಿ 6 ಜನ ಆಲ್ರೆಡಿ ನರಕ 3 ಸ್ವರ್ಗ 3 ಅಂತ ಆಗಿದ್ರೆ ಅವ್ರ ಸೆಲೆಕ್ಟ್ ಮಾಡ್ಕೋಬೇಕು ಹೊರಗಡೆಯಿಂದ ಬರೋ ಕಂಟೆಸ್ಟೆಂಟ್ ಗಳನ್ನ. ಇವರು ನಮ್ ಗ್ರೂಪಿಗೆ ಬೇಕು, ಇವ್ರು ನಮ್ಮ ಗ್ರೂಪಿಗೆ ಬೇಕಂತೇಳಿ ಅಲ್ಲಿ ವೋಟಿಂಗ್ ಪ್ರಕಾರ ನಡೆಯುತ್ತೆ, ಇಲ್ಲ ಲಾಟ್ರಿ ಪ್ರಕಾರ ನಡೆಯುತ್ತೆ. ಈಗ ಬರೋ ಕಂಟೆಸ್ಟೆಂಟ್ ಯಾರ ಕಡೆ ಹೋಗ್ಬೇಕಂತ ಬರ್ದಿರ್ತಾರೋ ಅವ್ರ ಕಡೆನೆ ಹೋಗ್ಬೇಕು ಒಂದು ಪಾಂಪ್ಲೆಟ್ ಅಲ್ಲಿ. ಇಲ್ಲ ವೋಟಿಂಗ್ ಪ್ರಕಾರ ನಡೆಯುತ್ತೆ, ಬೇರೆ ಬೇರೆ ಸಪ್ರೇಟ್ ಇವರೆಲ್ಲ ಮಾಡಿಸಿ ಇವ್ರು ನಿಮ್ ಗ್ರೂಪ್ಗೆ ಬೇಕಾ ಅವ್ರಿಗೆ ಗ್ರೂಪಿಗೆ ಕಳ್ಸೋಣ ಅಂತ ಹೇಳ್ತಾರೆ. ಆಮೇಲೆ ಆಪ್ಷನ್ಸ್ ಕೊಡ್ತಾರೆ, ಲಾಟ್ರಿ ಕೊಡ್ತಾರೆ. ಈ ರೀತಿಯಾಗಿ ಪ್ರೊಸೆಸ್ ನಡೆಯುತ್ತೆ. ಖಂಡಿತವಾಗ್ಲೂ ಭಾನುವಾರನೇ ಡಿಸೈಡ್ ಮಾಡ್ಬಿಡ್ತಾರೆ ನರಕ ಗ್ರೂಪ್ ಯಾವ್ದು, ಸ್ವರ್ಗ ಗ್ರೂಪ್ ಯಾವ್ದು ಅಂತೇಳಿ. ಅದಾದ್ಮೇಲೆ ನೀವು ಡಿಸೈಡ್ ಮಾಡ್ಬೇಕು ಮನೆಗೆ ಹೋಗೋ ಗ್ರೂಪ್ ಯಾವ್ದಂತ. ಸಿಂಪಲ್ ಆಗಿ ಇಷ್ಟೇನೆ, ಈ ರೀತಿಯಾಗಿ ಇರುತ್ತೆ. ಸ್ವರ್ಗ ನರಕ ಅಂತ ವಿಶೇಷವಾಗಿ ಕಿಚ್ಚ ಸಾವಿರ ಹೇಳ್ತಾರೆ. ಮೊದಲನೇದಾಗಿ ಫಸ್ಟ್ 3 ಇಂದ 4 ವೀಕ್ ಯಾರು ಚೆನ್ನಾಗಿ ಆಟ ಆಡ್ತಾರೋ ಅವರನ್ನೇ ಗೆಲ್ಲಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ ಅಂತ. ಏನಕ್ಕಂದ್ರೆ ಆ 3-4 ವಾರ ಕುಕ್ಕರ್ ಪ್ರೆಷರ್ ಹೆಂಗಿರುತ್ತೆ, ನೀರ್ ಹಾಕಿ ಒಳಗಡೆ ಬೆಂಕಿ ಇಡ್ತಾ ಇದ್ದಾರೆ. ಆ ಬೆಂಕಿಗೆ ಯಾರು ಬ್ರಸ್ಟ್ ಆಗ್ತಾರೋ ಅವ್ರು ಹೊರಗಡೆ ಹೋಗ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ಯಾರು ಇರ್ತಾರೋ ಅವ್ರು ಮನೆಯಾಗಿರ್ತಾರೆ. ಈ ರೀತಿಯಾದ ಒಂದು ಕಾನ್ಸೆಪ್ಟ್ ಇದೆ. ಮೊದಲೇದಾಗಿ ಈ ಸೀಸನ್ ನಲ್ಲಿ ಹೋಗುವ ಕಂಟೆಸ್ಟೆಂಟ್ ಗಳಿಗೆ ಇದೊಂದು ಕಿವು ಮಾತಂತ ಹೇಳ್ಬೋದು. ಏನಕ್ಕಂದ್ರೆ ಇಂಟರ್ವ್ಯೂ ಅಲ್ಲಿ ಹೇಳಿದ್ರೆ ಕಿಚ್ಚ ಸಾರು, ಫಸ್ಟ್ 4 ವಾರ ಯಾರಾದ್ರೂ ಚೆನ್ನಾಗಿ ಆಡ್ತಾರೋ, ಯಾರಾದ್ರೂ ಚೆನ್ನಾಗಿ ಇರ್ತಾರೋ, ಯಾರ ಬಿಹೇವಿಯರ್ ಅನ್ನ ಅವರು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾರೋ ಅವ್ರೇನೆ ಬಿಗ್ ಬಾಸ್ ಮನೇಲಿ ಇರಕ್ ಸಾಧ್ಯ. ಲಾಸ್ಟ್ ಸೀಸನ್ ಆಗಿದ್ದು ಹಾಗೇನೆ, ಹೆಸರು ಹೇಳಕ್ಕಾಗಲ್ಲ. ಅವ್ರು ಯಾವ ರೀತಿ ಬರಸ್ಟ್ ಆದ್ರೆ ಯಾವ ರೀತಿ ಹೊರಗೆ ಹೋದ್ರು ಅಂತ ನಿಮ್ಗೆ ಗೊತ್ತಿರುತ್ತೆ. ಆಸ್ ಇಟ್ ಈಸ್ ಇದೇ ಇರುತ್ತೆ. 3-4 ವಾರ ಅವ್ರು ಕೊಡೋ ಟಾರ್ಚರ್ ಎಲ್ಲ ತಡ್ಕೊಂಡ್ರೆ ಮಾತ್ರ ಆ ಮನೆಯಲ್ಲಿ ಇರಕ್ಕೆ ಸಾಧ್ಯ ಅಂತ ಇಂಡೈರೆಕ್ಟ್ ಆಗಿ ಹೇಳ್ಬೋದು. ಮತ್ತೆ ನಿಮ್ಗೆ ಇಂಟರ್ವ್ಯೂ ನೋಡಿದಾಗ ಈ ಕಾನ್ಸೆಪ್ಟ್ ಯಾವ ಇರುತ್ತಿರುತ್ತೆ ಅಂತ ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.